ಎಐ ವಿಡಿಯೋಗಳನ್ನು ಬಳಸಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದ್ದಂತಹ ಕೇಸ್ನಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆ ನಡೀತಾ ಇದೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ. ಸತತ 2 ಗಂಟೆಗಳಿಂದ ಸಮೀರ್ ಎಂಡಿಯ ಎನ್ಕ್ವೈರಿ ಆಗ್ತಾ ಇದೆ. 3 ವಕೀಲರು ಹಾಗೆ ಕೆಲ ದಾಖಲೆಗಳ ಜೊತೆಗೆ ಬಂದಿದ್ದಾನೆ ಯೂಟ್ಯೂಬರ್ ಸಮೀರ್ ಎಂಡಿ. ಧರ್ಮಸ್ಥಳದ ವಿರುದ್ಧ ಎಐ ವಿಡಿಯೋಗಳ ಮೂಲಕ ಅಪಪ್ರಚಾರದ ಆರೋಪ ಈತನ ವಿರುದ್ಧ ಕೇಳಿ ಬಂದಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ವಿಡಿಯೋಗಳನ್ನು ಬಳಸಿ ದೊಂಬಿ ಗಲಭೆಯನ್ನ ಎಬ್ಬಿಸುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸುಮೋಟೋ ಕೇಸ್ ದಾಖಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಪೊಲೀಸರು ನೋಟಿಸ್ನ ಜಾರಿ ಮಾಡಿದ್ರು. ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆಲ್ರೆಡಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿರುವಂತಹ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸತತ 2 ಗಂಟೆಗಳಿಂದ ಸಮೀರ್ ಎಂಡಿಯ ವಿಚಾರಣೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ನಡೀತಾ ಇದೆ. ದಾಖಲೆಗಳ ಜೊತೆಗೆ ಆಗಮಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಕೈನಲ್ಲಿ ಬಂಡಲ್ಗಳು ಕಾಣಿಸ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಹೆಚ್ಚು ಕಮ್ಮಿ 2 ಗಂಟೆ ಆಯ್ತು ವಿಚಾರಣೆ ಆರಂಭ ಆಗಿ. ಏನ್ ನಡೀತಾ ಇದೆ, ಇನ್ಸೈಡ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ವಿದ್ಯಾ, 2 ಗಂಟೆಯಿಂದ ಸತತವಾಗಿ ಸಮೀರ್ನ ವಿಚಾರಣೆ ನಡೆಸ್ತಾ ಇದೆ. ತನಿಖಾಧಿಕಾರಿ ನಾಗೇಶ್ ಕದ್ರಿ, ಈ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಿಐ, ಇವರು ಈ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಹಾಗೇನೆ ಯೂಟ್ಯೂಬ್ ದೂತ ಏನಿದೆ ಇದರಲ್ಲಿ ಆತ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಈ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಆತನಲ್ಲಿ ಪ್ರಶ್ನೆ ಕೇಳಲಾಗ್ತಾ ಇದೆ. ಎಐ ಟೂಲ್ ಬಳಸಿ ಈ ವಿಡಿಯೋಗಳನ್ನ ಆತ ಅಪ್ಲೋಡ್ ಮಾಡಿರುವಂಥದ್ದು. ಅದರಲ್ಲಿ ಈ ದೂರುದಾರ ಯಾರಿದ್ದಾನೆ ಆತ ನೀಡಿದಂತಹ ಮಾಹಿತಿ ಮತ್ತೆ ಕೆಲವು ಗೌಪ್ಯ ಮಾಹಿತಿಗಳನ್ನ ಆತ ಈ ಯೂಟ್ಯೂಬ್ ಅಲ್ಲಿ ಬಳಸ್ಕೊಂಡಿರುವಂಥದ್ದು. ಹಾಗೇನೆ ಇಲ್ಲಿ ತರ ಕಾಲ್ಪನಿಕ ವಿಷಯಗಳನ್ನ, ಕಾಲ್ಪನಿಕ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ಆತ ವಿಡಿಯೋ ಮಾಡಿರುವಂಥದ್ದು. ಎಲ್ಲದಕ್ಕೂ ಆತ ಕೇಳುವಂತ ಪ್ರಶ್ನೆಗೆ ಆತ ಉತ್ತರ ಕೊಡಬೇಕು. ಆತರ ಉದ್ದೇಶ ಏನಿತ್ತು, ಮತ್ತೆ ಆತ ಯಾರ ಒತ್ತಡದಿಂದ ಈ ರೀತಿ ಮಾಡಿದ, ಒಂದ್ ವೇಳೆ ಒತ್ತಡ ಹಾಕಿದಿದ್ರೆ ಯಾರ ಒತ್ತಡದಿಂದ ಮಾಡಿದ, ಅದರ ಉದ್ದೇಶ ಏನು, ಮತ್ತೆ ಅದರ ಕೊನೆಯಲ್ಲಿ ದೊಂಬಿ ಹಾಗೇನೆ ಗಲಾಟೆ ಆಗುವ ರೀತಿಯಲ್ಲಿ ಉದ್ದೇಶದಿಂದ ಆತ ಕರೆ ನೀಡಿರುವಂತಹ ಹೇಳಿಕೆಗಳು, ಅದಕ್ಕೆ ಯಾರು ಪ್ರಚೋದನೆ ನೀಡಿದ್ರು, ಈ ರೀತಿಯ ಪ್ರಶ್ನೆಗಳನ್ನ ಆತನ ಮುಂದೆ ಹಾಕ್ತಾ ಇರೋದು. ಮತ್ತೆ ಪ್ರತಿಯೊಂದಕ್ಕೂ ಆತ ದಾಖಲೆಗಳನ್ನ ಕೊಡಬೇಕು. ಈಗಾಗಲೇ ಕೆಲವು ದಾಖಲೆ ಪತ್ರಗಳನ್ನ ಆತ ತಂದಿರುವಂತದ್ದು ಆ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆತ ಕೆಲವು ದಾಖಲೆ ಪತ್ರಗಳನ್ನ ತಕೊಂಡು ಬಂದಿರಬಹುದು. ಯಾಕಂದ್ರೆ ದೂರುದಾರ ಹೇಳಿರುವಂತದ್ದು 100 ಶವಗಳು, ತನ್ನ ವಿಡಿಯೋದಲ್ಲಿ ಹೇಳಿದ್ರು 1000 ಶವಗಳು. ಅದಕ್ಕೆ 1000 ಶವಗಳಿಗೆ ಈಗ ಆತ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿಯ ದಾಖಲೆಗಳನ್ನ ಆತ ಒದಗಿಸ್ತಾನೆ ಅಥವಾ ಒದಗಿಸದೇ ಇದ್ರೆ ಈ ವಕೀಲರು ಕೂಡ ಬಂದಿದ್ದಾರೆ. ವಕೀಲರು ಏನ್ ಹೇಳ್ತಾರೆ ನೋಡ್ಬೇಕು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.